ನಮಸ್ಕಾರ, ನ್ಯೂಸ್ 8 ಗೆ ಸ್ವಾಗತ. ನಾನು ನವಿತಾ ಜೈನ್. ರೇವಣ್ಣ ಪುತ್ರನಿಗೆ ಅಫಿಡವಿಟ್ ಕಂಟಕ, ಹಾಸನ ಡಿಸಿ ಕೈಯಲ್ಲಿದೆ ಭವಿಷ್ಯ. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಆದಿದ್ದು, ಮುಖ್ಯ ಚುನಾವಣಾಧಿಕಾರಿಯಿಂದ ಮತ್ತೊಂದು ಪತ್ರ ಹಾಸನ ಜಿಲ್ಲಾಧಿಕಾರಿಗೆ ಬಂದಿದೆ. ಹಾಸನ ಜಿಲ್ಲಾಧಿಕಾರಿಗೆ ಖಡಕ್ ಪತ್ರವನ್ನ ಬರೆದಿದ್ದಾರೆ ಚುನಾವಣಾ ಆಯುಕ್ತರು. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಇದು. ಮುಖ್ಯ ಚುನಾವಣಾಧಿಕಾರಿಯಿಂದ ಮತ್ತೊಂದು ಪತ್ರ ಹಾಸನ ಜಿಲ್ಲಾಧಿಕಾರಿಗೆ ಬರೆಯಲಾಗಿದೆ. ಹಾಸನ ಜಿಲ್ಲಾಧಿಕಾರಿಗೆ ಖಡಕ್ ಪತ್ರವನ್ನ ಬರೆದಿದ್ದಾರೆ. ಅಫಿಡವಿಟ್ ಅಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ದೂರಿನ ಮೇರೆಗೆ ದೇವರಾಜ್ ಗೌಡ ಅನ್ನುವಂತಹವರು ದೂರು ಕೊಟ್ಟಂತಹ ಆಧಾರದ ಮೇಲೆ ಈ ಪತ್ರವನ್ನ ಬರೆದಿದ್ದಾರೆ. ದೇವರಾಜೇಗೌಡ ಸಲ್ಲಿಸಿರುವ ಅರ್ಜಿಯ ಅಂಶಗಳ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಕೂಡಲೇ ತನಿಖೆಗೆ ಆದೇಶವನ್ನ ಕೂಡ ಮಾಡಿದ್ದಾರೆ. ತನಿಖೆಯನ್ನ ನಡೆಸಿ ವರದಿ ಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಚುನಾವಣಾಧಿಕಾರಿಗಳು. ಮುಖ್ಯ ಚುನಾವಣಾಧಿಕಾರಿಗಳು ಡಿಸಿಗೆ ಪತ್ರವನ್ನ ಬರೆದಿದ್ದು, ವರದಿ ಸಲ್ಲಿಸಲು ಮೇ 17 ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ವಿವರವಾದ ವರದಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿದ್ದಾರೆ. ತುರ್ತು ಪರಿಗಣನೆ ಅಂತ ತಿಳಿದು ಈ ಒಂದು ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಬೇಕು ಅಂತ ಹೇಳಿ ಹಾಸನ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ಗೆ ಪತ್ರವನ್ನ ಬರೆದಿದ್ದಾರೆ ಮುಖ್ಯ ಚುನಾವಣಾಧಿಕಾರಿ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಪ್ರಜ್ವಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕೂಡ ಎದುರಾಗಿದೆ. ಈಗ ಮುಖ್ಯ ಚುನಾವಣಾಧಿಕಾರಿ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಏನಿದೆ ಇದರಲ್ಲಿ? ಹಾಗಾದ್ರೆ 17ನೇ ತಾರೀಕಿಗೆ ಡೆಡ್ ಲೈನ್ ಹೇಗೆ ವರದಿ ಕೊಡೋದಿಕ್ಕೆ? ನವಿತಾ ಜೈನ್, ನಿನ್ನೆ ಅಷ್ಟೇ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ಚನ್ನಾಂಬಿಕಾ ಕನ್ವೆನ್ಷನ್ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿ ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ 1951 155A ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಮತ್ತೊಂದು ಪತ್ರವನ್ನ ಹಾಸನ ಡಿಸಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರಿಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ಮತ್ತೊಂದು ಆದೇಶ ಹೋಗಿರುವಂತದ್ದು. ಈಗಾಗಲೇ ವಕೀಲ ದೇವರಾಜೇಗೌಡರವರು ಪ್ರಜ್ವಲ್ ರೇವಣ್ಣ ಅವರು ಅಫಿಡವಿಟ್ ನಲ್ಲಿ ಬಹಳಷ್ಟು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖಿಸಿ ಆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಸಲ್ಲಿಸಿ ಒಂದು ದೂರನ್ನು ಸಲ್ಲಿಸಿದ್ರು. ಈ ದೂರಿನ ಆಧಾರದ ಮೇಲೆ ಇದೀಗ ಅಷ್ಟು ದೂರಿನ ಅಂಶಗಳನ್ನ ಇಟ್ಟುಕೊಂಡು ಮತ್ತು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಕಳಿಸಿಕೊಟ್ಟಿರುವಂತಹ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯವರು ಮತ್ತೆ ಡಿಸಿ ಅವರಿಗೆ ಪತ್ರವನ್ನು ಬರೆದಿರುವಂತದ್ದು. ಇದೇ ಮೇ 17ರವರೆಗೆ ದೇವರಾಜೇಗೌಡರು ಸಲ್ಲಿಸಿರ್ತಕ್ಕಂಥ ಅಷ್ಟು ದೂರಿನ ಸವಿವರವಾದ ವರದಿಯನ್ನ ಅಂಶಗಳನ್ನ ಕೊಡ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತು ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ತುರ್ತು ಪರಿಗಣನೆ ಎಂದು ತಿಳಿದುಕೊಳ್ಬೇಕು ಮತ್ತು ಮೇ 17ನೇ ತಾರೀಕಿಗೆ ಡೆಡ್ ಲೈನ್ ಅಂತ ಹೇಳಿ ತಿಳಿಸಿರುವಂತದ್ದು. ಅಂದ್ರೆ ಮೇ 17ನೇ ತಾರೀಕಿಗೆ ನಮಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಡಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಇದೊಂಥರ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣರವರಿಗೆ, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರಿಗೆ ಮತ್ತೊಂದು ಶಾಕ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಒಟ್ಟಿನಲ್ಲಿ ಅಫಿಡವಿಟ್ ನಲ್ಲಿ ಬಹಳಷ್ಟು ಮಾಹಿತಿಯನ್ನ ಹಾಕಿಲ್ಲ ಮತ್ತು ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ಮೇಲೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಈ ಸಂಬಂಧಪಟ್ಟಿಗೆ ಈಗ ವರದಿಯನ್ನು ಕೂಡ ಕೇಳಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್ ಆತಿದ್ದು, ಚುನಾವಣಾ ಅಧಿಕಾರಿಗಳು ಈಗ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ಪತ್ರವನ್ನ ಬರೆದಿದ್ದು, ಆದಷ್ಟು ಬೇಗ ಈ ತನಿಖೆ ನಡೆದು ವರದಿಯನ್ನ ಕೊಡಬೇಕು, ಇದನ್ನ ತುರ್ತು ಪರಿಗಣನೆ ಅಂತ ಹೇಳಿ ಪರಿಗಣಿಸಬೇಕು, ಹಾಗೆಯೇ 17ರ ಒಳಗೆ ಈ ಒಂದು ತನಿಖೆಯ ವರದಿಯನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯ ಚುನಾವಣಾ ಅಧಿಕಾರಿಗಳು ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ.